ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರಿಚಿಯನ್ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಾರ್ಕೆಟಿಗೆ ಬಂದಿದ್ದೀನಿ. ಸ್ವಲ್ಪ ಹೂವನ್ನು ಪರ್ಚೇಸ್ ಮಾಡೋದಿತ್ತು. ನಾವು ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲೇ ಬರ್ತಾ ಇದ್ದೀವಿ ನೋಡಿ. ನಾವಿಲ್ಲಿ ಹೂವನ್ನು ತೊಗೊಂಡು ಮಾರ್ಕೆಟಲ್ಲಿ ಇವಾಗ ಒಂದು ಶೋರೂಮ್ ಹತ್ರ ಬಂದಿದ್ದೀವಿ. ಮಹೇಂದ್ರ ಶೋರೂಮು ತುಮಕೂರಲ್ಲಿದೆ, ಇದು ರಿಂಗ್ ರೋಡಲ್ಲಿ. ಕಾರನ್ನು ಬುಕ್ ಮಾಡಿದ್ವಿ, ಸೊ ಹಾಗಾಗಿ ಕಾರನ್ನು ತಗೊಳ್ಳಿಕ್ಕೆ ಬಂದಿದ್ದೀವಿ. XUV 700 ಮಹೇಂದ್ರ ಟಾಪ್ ಎಂಡ್ ಮಾಡೆಲು. ಏಪ್ರಿಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಥದ್ದೇ ಸಿಕ್ತು. ಇವಾಗ ಶೋರೂಮ್ ಒಳಗಡೆ ಬರ್ತಾ ಇದ್ದೀವಿ. ಇದು 3 ಮಂತ್ಸ್ ಮುಂಚೆನೇ ಬುಕ್ಕಿಂಗ್ ಇರುತ್ತೆ. ನಾವು ಫೆಬ್ರವರಿಯಲ್ಲಿ ಬುಕ್ ಮಾಡಿದ್ವಿ, ಸೊ ನಮಗೆ ಇವಾಗ ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳಿದರು. ನಾವು 24ಗೆ ಬೇಕು ಅಂತ ಹೇಳಿದ್ವಿ, ಆ್ಯನಿವರ್ಸರಿ ಇದ್ದಿದ್ದರಿಂದ 24 ನಾವು ಬೈ ಮಾಡಿದ್ವಿ. ಇದನ್ನು ಪ್ರೊಸೀಜರ್ ಎಲ್ಲ ನಡೀತಾ ಇದೆ, ಸಿಗ್ನೇಚರ್ಸ್ ಅದೆಲ್ಲ ತೊಗೋತಾ ಇದ್ದಾರೆ. ನಾವು ಪೂಜೆ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ಕಾರ್ ಕೂಡ ರೆಡಿ ಮಾಡಿದ್ದಾರೆ, ಮತ್ತೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಆ ಥರದ್ದು ಯಾವುದೂ ಇಲ್ಲ, ಎಲ್ಲ ರೆಡಿ ಆಗಿತ್ತು. ವಾಶ್ ಕೂಡ ಆಗಿತ್ತು. ಇವಾಗ ಪೂಜೆಯನ್ನು ಮಾಡ್ಕೋತಾ ಇದ್ದೀವಿ. ಲೈಫಲ್ಲಿ ಅವ್ರವ್ರದ್ದೇ ಆದಂತಹ ಒಂದು ಗೋಲ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅಥವಾ ಜಮೀನು ತೊಗೋಬೇಕು, ಅಥವಾ ವೆಹಿಕಲ್ ತೊಗೋಬೇಕು, ಈ ಥರ ಏನಾದರೂ ಒಂದು ಆಸೆಗಳು ಇದ್ದೇ ಇರುತ್ತೆ. ಸೊ ನಮ್ಮ ಡ್ರೀಮ್ ಇವತ್ತು ನೆರವೇರ್ತಾ ಇದೆ. ವೆಹಿಕಲ್ಸ್ ಇದೆ ನಮ್ಮ ಮನೇಲಿ, ಬಟ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ಇತ್ತು ನಮ್ಮ ಹತ್ರ. ಒಂದು ಓಮಿನಿ ಇತ್ತು ಮತ್ತು ಒಂದು ಶಿಫ್ಟ್ ಇತ್ತು. ಶೋರೂಮ್ ಕಾರ್ ಅಂತ ಇರಲಿಲ್ಲ. ಸೊ ತುಂಬ ದಿನದಿಂದ ಅದೊಂದು ಡ್ರೀಮ್ ಇತ್ತು, ಶೋರೂಮ್ ಕಾರನ್ನು ತೊಗೋಬೇಕು ಚೆನ್ನಾಗಿರೋದು ಅಂತ. ಆ ಆಸೆ ಇವತ್ತು ನೆರವೇರ್ತಾ ಇದೆ ನಮ್ಮ 12th ಆ್ಯನಿವರ್ಸರಿಯಲ್ಲಿ. ತುಂಬಾ ಖುಷಿ ಇದೆ. ಜೊತೆಗೆ ನನಗೆ ಗೂಗಲ್ ಪಿನ್ ಕೂಡ ಇದೇ ಟೈಮಲ್ಲಿ ಬಂತು. ಸೊ ಡಬಲ್ ಖುಷಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಪೂಜೆನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವಾಗ ಸ್ಟೇರಿಂಗು ಮತ್ತು ಕಾರ್ ಒಳಗಡೆ ಮುಂದೆ ಕೂಡ ಪೂಜೆನ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಅವರು ಗಣೇಶಂದು ಒಂದು ಸ್ಟಿಕ್ಕರನ್ನು ತೊಗೊಂಡ್ಬಂದು ಒಂದು ಸ್ಟ್ಯಾಚ್ಯೂ ಪೀಸನ್ನು ಇಟ್ಕೊಟ್ರು. ಸೊ ಇವಾಗ ಗಣೇಶನ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಗಣೇಶನ ಪೂಜೆ ಮಾಡ್ಕೋಬೇಕಲ್ವ. ಇವಾಗ ನೈವೇದ್ಯ ಕೂಡ ಮಾಡ್ಕೋತಾ ಇದ್ದೀವಿ. ಕಾರ್ದು ಪೂಜೆ ಎಲ್ಲ ಮುಗಿತಾ ಇದೆ ಆಲ್ಮೋಸ್ಟು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮರೀದೆ ಕ್ಲಿಕ್ ಮಾಡಿ, ಆಲ್ ಬಟನ್ ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ದೊಡ್ಡ ಮಗಳು ಕೂಡ ವಿಡಿಯೋ ಮಾಡ್ತಿದ್ಲು, ಮತ್ತು ಅವಳು ಬಂದು ಪೂಜೆನ ಮಾಡಿದ್ಲು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅವರು ಕಾರ್ಗೆ ಗೌನನ್ನು ಹಾಕ್ತಾರೆ. ಹಾರ ಏನಿದೆ ಅದೆಲ್ಲ ಕಟ್ಟಿ ಆದಮೇಲೆ ಗೌನನ್ನು ಈ ರೀತಿ ಹಾಕ್ತಾರೆ, ಆಮೇಲೆ ರಿವೀಲ್ ಮಾಡ್ತಾರೆ.
ರಿವೀಲ್ ಕೂಡ ಆಯಿತು. ಹಾಗೆಯೇ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಫ್ಯಾಮಿಲೀಸು, ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಏನು ಬಂದಿದ್ದರು, ಮತ್ತು ನಮ್ಮ ಅಣ್ಣ ಏನು ಬಂದಿದ್ದರು, ಎಲ್ಲರೂ ಕೂಡ ಜೊತೆಲಿ ನಿಂತ್ಕೊಂಡ್ವಿ. ಹಾಗೆ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ. ನಾನು ಕಾರ್ ಫೀಚರ್ಸ್ ಬಗ್ಗೆ ಮತ್ತು ಫೀಚರ್ಸ್ ಏನಿದೆ, ಕಾರ್ ಯಾವ ರೀತಿ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಪ್ಷನ್ಸ್ ಎಲ್ಲ ಏನೇನಿದೆ ಅಂತ ಎಲ್ಲ. ಮಕ್ಕಳು ಸ್ವೀಟ್ ಕೊಡ್ತಾ ಇದ್ದಾರೆ ಇಲ್ಲಿ. ಇದು ಸನ್ರೂಫ್ ಕಾರು. ಇಲ್ಲಿ ಹೊರಗಡೆ ತಂದು ನಿಲ್ಲಿಸಿ ಆದಮೇಲೆ ಅವರು ಚಕ್ರಕ್ಕೆ ನಿಂಬೆಹಣ್ಣಿಟ್ಟು ಆಮೇಲೆ ಮತ್ತೆ ಮೂವ್ ಮಾಡಿಸ್ತಾರೆ. ಅಲ್ಲಿ ಒಳಗಡೆ ಇಡ್ಸೋದಿಲ್ಲ ನೋಡಿ, ಈ ರೀತಿ ಇವಾಗ ಮತ್ತೆ ಮೂವ್ ಮಾಡಿಸ್ತಾರೆ. ಹಾಗೆಯೇ ಇವಾಗ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದ್ವಿ, ಗಣೇಶ ದೇವಸ್ಥಾನಕ್ಕೆ. ಸೊ ಅಲ್ಲಿ ಅದು ಗೌರ್ಮೆಂಟ್ದಾಗಿರೋದ್ರಿಂದ ಬೆಳಗ್ಗೆ ಸಂಜೆ ಅಷ್ಟೇ ಪೂಜೆ ಇರುತ್ತೆ, ಮಧ್ಯಾಹ್ನ ಪೂಜೆ ಇರಲ್ಲ. ಸೊ ಕರ್ಪೂರ ಹಚ್ಬಿಟ್ಟು ದೇವಸ್ಥಾನದಲ್ಲಿ ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಮಕ್ಕಳು ಗಿಫ್ಟ್ ಏನಿದೆ ನೋಡೋಣ ಅಂತ ಓಪನ್ ಮಾಡಿಸಿದ್ರು. ಆ್ಯಕ್ಚುಲಿ ಇದು ಏನೋ ಚಾಕ್ಲೇಟ್ಸ್ ಕೊಟ್ಟಿದ್ರು, ಒಂದು ಬಾಕ್ಸು. ಚಾಕ್ಲೇಟ್ ನೋಡಿದ ತಕ್ಷಣ ಮಕ್ಕಳಿಗೆ ಫುಲ್ ಖುಷಿ ಆಗೋಯಿತು. ಹಾಗೆಯೇ ಒಂದು ಮಗ್ಗು ಮತ್ತು ಒಂದು ಕೀ ಬಂಚ್ ಕೊಟ್ಟಿದ್ರು ಶೋರೂಮಿಂದ, ಮತ್ತು ಒಂದು ವಾಷಿಂಗ್ ಕ್ಲಾತು, ಜೊತೆಗೆ ಒಂದು ಲೆದರ್ದು ಒಂದು ಪರ್ಸನ್ನ ಕೊಟ್ಟಿದ್ರು. ನಾವಿಲ್ಲಿ ಊಟಕ್ಕೆ ಅಂತ ಹಟ್ಟಿಗೆ ಬಂದ್ವಿ. ಹಟ್ ತುಂಬಾ ಚೆನ್ನಾಗಿದೆ, ನೇಚರ್ ಮಧ್ಯ, ವೆದರ್ ಕೂಲಾಗಿ ಹೋಮ್ಲಿ ಫೀಲ್ ಆಗುತ್ತೆ ಇಲ್ಲಿ ಹಟ್ಟಲ್ಲಿ. ನೋಡಿ ತುಂಬಾ ಚೆನ್ನಾಗಿದೆ, ಒಳಕಲ್ಲೆಲ್ಲ ಇಟ್ಟಿದ್ರು. ನೋಡೋಕ್ಕೆ ಅಂತೂ ಇಷ್ಟ ಆಯಿತು, ಒಂಥರ ಹೋಮ್ಲಿ ಫೀಲ್ ಇದೆ, ನ್ಯಾಚುರಲ್ ಆಗಿದೆ. ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಇಟ್ಟಿದ್ರು. ಸೊ ಬೆಳಗ್ಗೆ ಗಡಿಬಿಡಿಯಲ್ಲಿ ಊಟನೂ ಅಷ್ಟು ತಿಂಡಿ ಸರಿ ಹೋಗಿರಲಿಲ್ಲ. ಸೊ ಹಾಗಾಗಿ ಬೇಗ ಹಸಿವಾಗಿತ್ತು, ಹೋಟೆಲ್ಗೆ ಬಂದ್ವಿ. ಇಲ್ಲಿ ಪ್ಲೇಟ್ಸು, ತಟ್ಟೆ ಎಲ್ಲ ಅಷ್ಟೇ, ಮತ್ತು ಗ್ಲಾಸಸ್ಸು ಎಲ್ಲ ತಾಮ್ರದ್ದೇ ಕೊಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಏನಾಯಿತು ಅಂತ ನೋಡಿದ್ರೆ, ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ಒಂದು ಘಟನೆ ನಡೀತಿತ್ತು. ಸೊ ನಮಗೆ ಹೆಣ ಸಿಕ್ತು ಅಲ್ಲಿ ಎದುರಿಗೆ. ಹೆಣ ಸಿಕ್ಕಿದ್ರೆ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಅಥವಾ ಬಂದಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಥರ ಆಯಿತು. ಇದಾದಮೇಲೆ ಮತ್ತೆ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ಪೂಜೆದೆಲ್ಲ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ಸಂಜೆ ಊರಲ್ಲಿ ನಮ್ಮ ಮನೆ ದೇವರು ಶ್ರೀ ವೀರಭದ್ರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ಪೂಜೆನ ಇಟ್ಕೊಂಡಿದ್ವಿ. ಅದರಲ್ಲೂ ಕೂಡ ತುಂಬ ಬ್ಯುಸಿ ಇದ್ವಿ. ಸೊ ನಾನು ಅದನ್ನು ವೀಡಿಯೋಸ್ ಯಾವುದನ್ನು ತೊಗೊಳಕ್ಕಾಗಲಿಲ್ಲ. ಪೂಜೆನ ಮುಗಿಸ್ಕೊಂಡ್ವಿ ಅಲ್ಲೂ ಕೂಡ. ಆಮೇಲೆ ನಾವು ಶುಕ್ರವಾರ ಮಣ್ಣಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ವಿ. ದೇವರಿಗೆ ಸೀರೆಯನ್ನು ಕೊಡಬೇಕಿತ್ತು, ಅರ್ಕೆ ಇತ್ತು. ಸೊ ಹಾಗೆ ಹೊಸ ಕಾರ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಇಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಆಮೇಲೆ ನಾವು ಇಲ್ಲಿ ಪೂಜೆನ ಮುಗಿಸ್ಕೊಂಡು ಗುಬ್ಬಿಗೆ ಹೋಗಿ ಗುಬ್ಬಿ ಒಡೆಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಖುಷಿಯಾಯಿತು. ಹಾಗೆಯೇ ನನ್ನ ವಿಡಿಯೋ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ.
ಕಾರ್ ಹೇಗಿದೆ ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮರಿದೆ ಕಮೆಂಟ್ ಮಾಡಿ. ಧನ್ಯವಾದಗಳು.